ಸಾಧನೆ ಮಾಡಲು ಹೊರಟಾಗಲೂ ನಗು ನಗುತ್ತಾ ಮುಂದೆ ಸಾಗಿ. ಎಷ್ಟೇ ಅಡ್ಡಿ, ಸಮಸ್ಯೆ, ಕಷ್ಟ, ತೊಂದರೆಗಳು ಬಂದಾಗಲೂ ನಗು ನಗುತ್ತಾ ಮುಂದೆ ಸಾಗಿ. ನಗುವಿಗೆ ಎಲ್ಲವನ್ನು ಸೋಲಿಸಿ ಬಿಡುವ, ಎಲ್ಲವನ್ನು ಮರೆಸಿ ಬಿಡುವ ಬಲು ದೊಡ್ಡದಾದ ಶಕ್ತಿ ಇದೆ. ಚಾರ್ಲಿನ್ ಚಾಪ್ಲಿನ್ ಯಾರಿಗೆ ಪರಿಚಯವಿಲ್ಲ ಹೇಳಿ? ಎಲ್ಲರ ಮುಖದಲ್ಲಿಯೂ ನಗುವನ್ನು ಬೀರುತ್ತಾ ಪರಿಚಯವಾದ ಒಂದು ಅದ್ಭುತವಾದ ಕಲಾವಿದ. ಇವರ ಸ್ಥಾನವನ್ನು ಬೇರೆ ಯಾರಿಂದಲೂ ತುಂಬಲು ಸಾಧ್ಯವಿಲ್ಲ ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಚಾರ್ಲ್ಸ್ ಸ್ಪೆನ್ಸರ್ ಚಾಪ್ಲಿನ್ ಲಂಡನ್ನಲ್ಲಿ ಏಪ್ರಿಲ್ 16, 1889 ಭೂಮಿಯ ಮೇಲೆ ದೇಹಾರ್ಪಣೆಯನ್ನು ಮಾಡುತ್ತಾರೆ. ಇವರ ತಂದೆ ಹಾಗೂ ತಾಯಿ ಇಬ್ಬರೂ ಸಹ ಆಕರ್ಷಿತ ನಟರಾಗಿದ್ದರು. ತಂದೆಯ ಆರಂಭಿಕ ಸಾವು ಹಾಗೂ ತಾಯಿಯ ಅನಾರೋಗ್ಯದ ನಿಮಿತ್ತವಾಗಿ 10 ವರ್ಷ ತಲುಪುವ ಮೊದಲೇ ಮನೆಯಿಂದ ಹೊರಬೀಳಬೇಕಾದ ಸನ್ನಿವೇಶ ಎದುರಾಗುತ್ತದೆ. ನಟನೆ ತಂದೆ ತಾಯಿಗಳಿಂದ ರಕ್ತಗತವಾಗಿ ಬಂದಿದ್ದರಿಂದ ಅದನ್ನೇ ತನ್ನ ಸಾಧನೆಗೆ ಬಳಕೆ ಮಾಡಿಕೊಳ್ಳುತ್ತಾರೆ. 12ನೆಯ ವಯಸ್ಸಿಗೆ ತಲುಪುತ್ತಾ ಇದ್ದಂತೆ ವೇದಿಕೆಯ ಮೇಲೆ ಕಾಣಿಸಿಕೊಳ್ಳಲು ಪ್ರಥಮ ಅವಕಾಶ ದೊರಕುತ್ತದೆ. ನಂತರ ಒಂದರ ನಂತರ ಒಂದು ಅವಕಾಶಗಳು ಇವರನ್ನು ಹುಡುಕಿಕೊಂಡು ಬರಲು ಪ್ರಾರಂಭ ಮಾಡುತ್ತವೆ. ಇದರ ನಡುವೆ ಹಲವಾರು ನೋವಿನ ಘಟನೆಗಳು ಇವರ ಬದುಕಿನಲ್ಲಿ ಸಂಭವಿಸಿದರೂ ಜನರಿಗೆ ನಗುವನ್ನು ಹಂಚುವ ಕೆಲಸವನ್ನು ಮಾತ್ರ ಇವರು ನಿಲ್ಲಿಸಲಿಲ್ಲ. ಹುಟ್ಟಿ ಬೆಳೆಯಲು ಪ್ರಾರಂಭ ಮಾಡಿದ ದಿನಗಳಿಂದಲೂ ನೋವಿನ ಅನುಭವ ಹೊಂದಿದ್ದ ವ್ಯಕ್ತಿ ಸಾಧನೆಯನ್ನು ಮಾಡಿದ್ದು ಮಾತ್ರ ನಗಿಸುವುದರಲ್ಲಿ. ಕುಟುಂಬದ ಪ್ರೀತಿಯನ್ನೇ ಸರಿಯಾಗಿ ಅನುಭವ ಮಾಡದ ವ್ಯಕ್ತಿ ಅನೇಕರ ಕುಟುಂಬದ ಹೃದಯದಲ್ಲಿ ಇಂದಿಗೂ ಪ್ರೀತಿಯ ವ್ಯಕ್ತಿಯಾಗಿದ್ದಾರೆ. ಎಲ್ಲರನ್ನೂ ಕಳೆದುಕೊಂಡ ಸಹೋದರ ಜೊತೆಗೆ ಬದುಕಿನ ಕುರಿತು ಬಹಳ ದೊಡ್ಡದಾದ ಚಿಂತೆಯೊಂದಿಗೆ ಸಿಡ್ನಿ ಎನ್ನುವ ಸ್ಥಳಕ್ಕೆ ಬಂದ ವ್ಯಕ್ತಿ ಡಿಸೆಂಬರ್ 25, 1977 ಭೂಮಿಯ ಒಳಗೆ ದೇಹಾರ್ಪಣೆಯನ್ನು ಮಾಡಿದಾಗ ನೋವು ಅನುಭವಿಸಿ ಕಣ್ಣೀರು ಸುರಿಸಿ ಮನ ಮರುಗಿದ ಜನರ ಸಂಖ್ಯೆಗೆ ಅಪಾರವೇ ಇರಲಿಲ್ಲ. ನಮ್ಮ ಕಷ್ಟಗಳ ವಿರುದ್ಧ ನಾವೇ ಹೋರಾಡಿ ಗೆಲ್ಲಬೇಕು. ನಮ್ಮ ನೋವು ಎಷ್ಟೇ ಇದ್ದರೂ ಜನರ ಮುಖದಲ್ಲಿ ನಗು ತರುವ ವ್ಯಕ್ತಿಗಳಾಗಬೇಕು. ಸಮಸ್ಯೆಗೆ ಭಯಪಡದೆ ಅದರ ವಿರುದ್ಧ ಸಾಗಿದಾಗ ಇಂಥ ಒಂದು ಸಾಧಕರಾಗಲು ಸಾಧ್ಯ. ನೀನು ಯಾಕೆ ಈ ಪ್ರಯತ್ನವನ್ನು ಮಾಡಬಾರದು?